ನಮಸ್ಕಾರ ಸ್ನೇಹಿತರೆ, ತಮಸೋಮ ಜ್ಯೋತಿರ್ಗಮಯ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿನ ನಾನು ಶ್ರೀ ಸಾಯಿ ಸಚ್ಚರಿತೆಯ 33ನೇ ಅಧ್ಯಾಯದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಈ ಅಧ್ಯಾಯದಲ್ಲಿ ಇದರ ಕರ್ತರು ಹೇಮಾಡ ಪಂತರು ಚೇಳು ಕಡಿತ ಮತ್ತು ಗ್ರಂಥಿ ಜ್ವರ ಗುಣವಾದದರ ಬಗ್ಗೆ, ಜಾಮನೇರದ ಪವಾಡದ ಬಗ್ಗೆ, ನಾರಾಯಣರಾವ ಅವರ ರೋಗ ನಿವಾರಣೆಯಾದ ಬಗ್ಗೆ, ಅಪ್ಪ ಸಾಹೇಬ ಕುಲಕರ್ಣಿ, ಬಾಳಾಬುವ, ಹರಿಬಾವು ಕರ್ಣಿಕ ಈ ಭಕ್ತರ ಅನುಭವಗಳ ಕಥನಗಳನ್ನು ಇಲ್ಲಿ ವಿವರವಾಗಿ ಹೇಳಿದ್ದಾರೆ. ಮಹಾಯೋಗಿಗಳ ದಯಾಪೂರಿತ ದೃಷ್ಟಿಯು ನಮ್ಮ ಪಾಪಗಳನ್ನು ಹೋಗಲಾಡಿಸಿ ನಮ್ಮನ್ನು ಪುನೀತರನ್ನಾಗಿ ಮಾಡತ್ವೆ. ಅವರೊಡನೆ ಆಡುವ ಸಾಮಾನ್ಯ ಸಂಭಾಷಣೆ ನಮಗೆ ಸದುಪದೇಶವಾಗಿ ಶಾಶ್ವತವಾದ ಆನಂದವನ್ನು ದೊರಕುವಂತಾಗತ್ತೆ. ಅವರಲ್ಲಿ ನಮ್ಮದು ನಿಮ್ಮದು ಅನ್ನೋ ತಾರತಮ್ಯ ಇರೋದಿಲ್ಲ. ಅವರು ಋಣವನ್ನು ನಾವು ಜನ್ಮ ಜನ್ಮಾಂತರಗಳಲ್ಲೂ ತೀರಿಸಲಾಗೋದಿಲ್ಲ. ಈಗ ಉದಿಯ ಮಹಿಮೆಯನ್ನು ನೋಡೋಣ. ಅಂದರೆ ಬಾಬಾರವರ ವಿಭೂತಿಯ ಮಹಿಮೆ. ಬಾಬಾ ಅವರು ಸರ್ವರಿಂದಲೂ ದಕ್ಷಿಣೆಯನ್ನು ಪಡೆದು ಅದನ್ನು ದಾನ ಧರ್ಮಗಳಿಗೆ ಉಪಯೋಗಿಸಿ ಉಳಿದ ಹಣದಲ್ಲಿ ಕಟ್ಟಿಗೆ ತೆಗೆದುಕೊಳ್ತಿದ್ರು ಅನ್ನೋದನ್ನು ಈಗಾಗಲೇ ಹೇಮಾಡ ಪಂತರು ತಿಳಿಸಿದ್ದಾರೆ. ಕಾಷ್ಟವನ್ನು ಅಗ್ನಿಕುಂಡ ಅಂದರೆ ದುನಿಯಲ್ಲಿ ಹಾಕಿ ಅದನ್ನು ಅನವರತವೂ ಬಾಬಾ ಉರಿಸ್ತಾನೇ ಇದ್ದರು. ಈ ದುನಿಯ ಬೂದಿಯೇ ಉದಿ. ಭಕ್ತರು ಶಿರಡಿ ಬಿಟ್ಟು ಹೊರಡುವಾಗ ಬಾಬಾ ಇದನ್ನು ಅವ್ರಿಗೆ ಕೊಡ್ತಾಯಿದ್ರು. ಬಾಬಾ ಅವರು ಈ ಉದಿಯಿಂದ ಏನನ್ನು ಸೂಚಿಸಿರ್ತಾರೆ ಅನ್ನೋದನ್ನು ಪರ್ಯಾಲೋಚಿಸಿ ನೋಡಿದ್ರೆ, ಪ್ರಪಂಚದಲ್ಲಿ ಎಲ್ಲವೂ ಬೂದಿಯಂತೆ ನಶ್ವರವಾದದ್ದು ಅಂತ ಬಾಬಾ ತಿಳಿಸ್ಕೊಟ್ಟಿದ್ದಾರೆ. ಎಂದಾದರೊಮ್ಮೆ ಪಂಚೇಂದ್ರಿಯಗಳನ್ನು ಒಳಗೊಂಡ ಈ ದೇಹವು ಭೋಗಾಪೇಕ್ಷೆಗಳ ನಂತರ ನೆಲಕ್ಕುರುಳಿ ಬೂದಿಯಾಗೋದು ಖಂಡಿತ. ಇದನ್ನು ಜ್ಞಾಪಿಸೋದಕ್ಕೋಸ್ಕರನೇ ಬಾಬಾ ಅವರು ಉದಿ ಹಂಚ್ತಾ ಇದ್ರು. ಬ್ರಹ್ಮನೊಬ್ಬನೇ ನಿತ್ಯನು, ಈ ಪ್ರಪಂಚವು ಅನಿತ್ಯವಾದುದು. ಈ ಪ್ರಪಂಚದಲ್ಲಿ ಪುತ್ರನಾಗಲಿ ಮಾತಾ ಪಿತರಾಗಲಿ ಪತ್ನಿಯಾಗಲಿ ಯಾರೂ ನಮ್ಮವರಲ್ಲ. ಈ ಪ್ರಪಂಚಕ್ಕೆ ಬರುವಾಗ ನಾವು ಒಬ್ಬರೇ ಬರ್ತೀವಿ, ಹೋಗುವಾಗಲೂ ಒಬ್ಬರೇ ಹೋಗ್ತೀವಿ ಅಂತ ಬಾಬಾ ತಿಳಿಸ್ಕೊಟ್ಟಿದ್ದಾರೆ. ಉದಿಯಿಂದ ಬಾಬಾರವರು ಅನೇಕ ಭೌತಿಕ ಮತ್ತು ಮಾನಸಿಕ ರೋಗಗಳನ್ನು ಗುಣ ಮಾಡ್ತಾಯಿದ್ರು ಮತ್ತು ಅದು ಈಗಲೂ ಗುಣ ಆಗ್ತಾನೇ ಇದೆ. ಸತ್ಯ ಮತ್ತು ಮಿಥ್ಯದ ವಿವೇಚನೆಯ ತತ್ವವನ್ನು, ವಿರಕ್ತಿಯನ್ನು ಈ ಉದಿ ಮತ್ತು ದಕ್ಷಿಣೆಯ ರೂಪದಿಂದ ಭಕ್ತರಿಗೆ ತಿಳಿಸೋದಕ್ಕೋಸ್ಕರ ಬಾಬಾ ಪ್ರಯತ್ನ ಪಟ್ಟರು. ಉದಿಯ ವಿವೇಚನೆಯನ್ನು, ದಕ್ಷಿಣೆಯು ವಿರಕ್ತಿಯನ್ನು ಉಪದೇಶಿಸುತ್ತೆ. ಈ ಪ್ರಪಂಚವೆಂಬ ಮಾಯೆಯ ಸಾಗರವನ್ನು ದಾಟಬೇಕಾದ್ರೆ ಇದೆರಡೂ ಅವಶ್ಯಕ. ಸಾಯಿಬಾಬಾ ತಮ್ಮ ಭಕ್ತರಿಂದ ದಕ್ಷಿಣೆ ಕೇಳಿ ತೆಗೆದುಕೊಂಡು ಅವರು ಹೊರಡುವಾಗ ಉದಿ ಕೊಟ್ಟು ಕಳಿಸ್ಕೊಡ್ತಾಯಿದ್ರು. ಸ್ವಲ್ಪ ಉದಿಯನ್ನು ಭಕ್ತರ ಹಣೆಗೆ ಹಚ್ಚಿ ತಲೆ ಸವರಿ ಆಶೀರ್ವದಿಸ್ತಾ ಇದ್ರು. ಬಾಬಾ ಅವರು ಕೆಲವು ಸಲ ಆನಂದ ಭರಿತರಾಗಿ ಉದಿಯನ್ನು ಕುರಿತು ಹಾಡ್ತಾ ಇದ್ರು. ರಮತೆ ರಾಮ ಆಯೋಜಿ ಆಯೋಜಿ ಉದಿಯಾಂಕಿ ಗೋನಿಯಾ ಲಾವೋಜಿ ಅಂತ ಸ್ಪಷ್ಟವಾಗಿ ಮಧುರವಾಗಿ ಬಾಬಾ ಹಾಡ್ತಾ ಇದ್ರು. ಇದು ಉದಿಯ ಆಧ್ಯಾತ್ಮಿಕ ಸ್ವರೂಪ. ಇದಕ್ಕೆ ವ್ಯಾವಹಾರಿಕ ಅರ್ಥವೂ ಸಹ ಉಂಟು. ಇದರಿಂದ ಸಂಪತ್ತು, ಅಭಿವೃದ್ಧಿ ಮುಂತಾದ ಅನೇಕ ಪ್ರಾಪಂಚಿಕ ಮತ್ತು ಪಾರಮಾರ್ಥಿಕ ಗುರಿಗಳ ಎರಡನ್ನೂ ಹೊಂದಬಹುದು. ಈಗ ಉದಿಯ ಮಹಿಮೆಯನ್ನು ಕುರಿತು ಕೆಲವು ಅನುಭವಗಳನ್ನು ನೋಡೋಣ. ನಾಸಿಕದ ಶ್ರೀ ನಾರಾಯಣರಾವ ಜಾನಿ ಅವರು ಬಾಬಾ ಅವರ ಪರಮ ಭಕ್ತರು. ಇವರು ಬಾಬಾ ಅವರ ಮತ್ತೊಬ್ಬ ಭಕ್ತರಾದ ಶ್ರೀ ರಾಮಚಂದ್ರ ವಾಮನ ಮೋಡಕ ಅನ್ನೋರ ಕೈ ಕೆಳಗೆ ಕೆಲಸ ಮಾಡ್ತಾಯಿದ್ರು. ಒಂದು ಸಲ ಅವರು ತಮ್ಮ ಮಾತೆಯೊಂದಿಗೆ ಶಿರಡಿಗೆ ಬಂದಿದ್ದರು. ಆಗ ಬಾಬಾ ಅವರು, ಬೇರೆಯವರ ನೌಕರಿ ಕೆಲಸ ಮಾಡೋದು ಸಾಕು, ನೀನೇ ಸ್ವತಂತ್ರ ಉದ್ಯೋಗವನ್ನು ಆರಂಭಿಸು ಅಂತ ಹೇಳಿದರು. ಬಾಬಾರವರ ಮಾತಿನಂತೆ ಕೆಲವು ದಿನಗಳ ನಂತರ ಅದು ನಿಜವಾಗಿ ಮೋಡಕ ಅವರ ಬಳಿ ನೌಕರಿಯನ್ನು ಬಿಟ್ಟು ನಾರಾಯಣರಾವ್ ಅವರು ಸ್ವತಃ ಆನಂದಾಶ್ರಮ ಅನ್ನೋ ಹೋಟೆಲನ್ನು ಆರಂಭ ಮಾಡಿದ್ರು. ಅದು ಬಹಳನೇ ಚೆನ್ನಾಗಿ ನಡೀತು. ಒಂದು ದಿನ ಅವರ ಸ್ನೇಹಿತರೊಬ್ಬರಿಗೆ ಚೇಳು ಕಚ್ಚಿಬಿಡ್ತು. ನೋವು ತುಂಬಾ ಬಲವಾಗಿತ್ತು. ಉದಿ ಇಂಥ ಸಂದರ್ಭಗಳಲ್ಲಿ ಬಹಳ ಗುಣಕಾರಿಯಾದದ್ದು. ಅದನ್ನು ಚೇಳು ಕಚ್ಚಿದ ಸ್ಥಳದಲ್ಲಿ ಹಚ್ಚಿದ್ರೆ ಬೇಗನೆ ಗುಣ ಆಗತ್ತೆ ಅನ್ನೋದನ್ನು ಅರಿತ ನಾರಾಯಣರಾವ ಅವರು ಉದಿಯನ್ನು ಹುಡುಕಿದ್ರು. ಆದರೆ ಅದು ದೊರೀಲಿಲ್ಲ. ಆಗ ಬಾಬಾ ಅವರ ಫೋಟೋದ ಮುಂದೆ ಹೋಗಿ ಅಲ್ಲಿ ನಿಂತು ಅಲ್ಲೇ ಉರಿತಿದ್ದ ಊದುಬತ್ತಿಯ ಬೂದಿಯನ್ನು ತೆಗೆದುಕೊಂಡು
ಬಾಬಾ ಅವರ ಸಹಾಯವನ್ನು ಪ್ರಾರ್ಥಿಸಿ ಅದನ್ನೇ ಊದಿ ಅಂತ ಭಾವಿಸಿ ಅವರ ಸ್ನೇಹಿತರಿಗೆ ಚೇಳು ಕಚ್ಚಿದ ಭಾಗಕ್ಕೆ ಇದನ್ನು ಹಚ್ಚಿದ್ರು. ಸ್ವಲ್ಪ ಹೊತ್ತಿನಲ್ಲಿಯೇ ಆ ಸ್ನೇಹಿತರಿಗೆ ಗುಣವಾಯಿತು. ಇನ್ನೊಂದು ಅನುಭವವನ್ನು ನೋಡೋದಾದರೆ, ಬಾಂದ್ರಾದಲ್ಲಿ ಸಾಯಿಬಾಬಾ ಅವರ ಭಕ್ತರೊಬ್ಬರಿಗೆ ಬೇರೆ ಒಂದು ಊರಿನಲ್ಲಿ ಇದ್ದ ಅವರ ಮಗಳಿಗೆ ಗ್ರಂಥಿ ಜ್ವರ ಅಂಟ್ಕೊಂಡ್ಬಿಟ್ಟಿದೆ ಅನ್ನೋದು ಗೊತ್ತಾಯಿತು. ಅವರ ಹತ್ತಿರ ಆಗ ಉದಿ ಇರಲಿಲ್ಲ. ಅದಕ್ಕೋಸ್ಕರ ನಾನಾ ಸಾಹೇಬರಿಗೆ ಅವರು ಹೇಳಿ ಕಳಿಸಿದ್ರು. ಈ ಸುದ್ದಿ ನಾನಾ ಅವರಿಗೆ ಠಾಣಾ ರೈಲ್ವೆ ನಿಲ್ದಾಣದ ಬಳಿ ತಿಳಿತು. ಆಗ ಅವರ ಹತ್ತಿರ ಕೂಡ ಉದಿ ಇರಲಿಲ್ಲ. ಅವರು ತಕ್ಷಣವೇ ಸ್ವಲ್ಪ ಮಣ್ಣನ್ನು ತೆಗೆದುಕೊಂಡು ಬಾಬಾ ಅವರನ್ನು ಧ್ಯಾನಿಸಿ ಅವರ ಪತ್ನಿಯ ಹಣೆಗೆ ಆ ಮಣ್ಣನ್ನೇ ಹಚ್ಚಿ ಅದನ್ನೇ ಉದಿ ಅಂತ ಭಾವಿಸಿ ಅವರ ಸ್ನೇಹಿತರ ಕೈಗೆ ಕೊಟ್ಟರು. ಅವರು ಅದನ್ನು ತೆಗೆದುಕೊಂಡು ಅವರ ಮಗಳ ಮನೆಗೆ ಹೋಗಿ ನೋಡಿದಾಗ ಅವರ ಮಗಳಿಗೆ ಆಗಲೇ ಗುಣ ಆಗ್ತಾಯಿತ್ತು. ಆ ಗುಣ ಆಗೋಕ್ಕೆ ಶುರುವಾಗಿದ್ದು ನಾನಾ ಸಾಹೇಬರು ಠಾಣಾ ರೈಲ್ವೆ ನಿಲ್ದಾಣದಲ್ಲಿ ಬಾಬಾ ಅವರ ಸಹಾಯವನ್ನು ಅಪೇಕ್ಷಿಸಿ ಮಣ್ಣನ್ನೇ ಉದಿ ಅಂತ ಭಾವಿಸಿ ಅವರ ಪತ್ನಿಯ ಹಣೆಗೆ ಹಚ್ಚಿ ಪ್ರಾರ್ಥನೆ ಮಾಡಿದಾಗಿಂದ ಮಗಳಿಗೆ ಹುಷಾರಾಗ್ತಿದ್ದು ಅಂತ ಅವ್ರಿಗೆ ತಿಳಿದು ಬಂತು. ಇದು ಬಾಬಾರವರ ಉದಿಯ ಪವಾಡ. ಇನ್ನೂ ಅನೇಕ ಪವಾಡಗಳಿದೆ. ಈಗ ಜಾಮ ನೇರದ ಪವಾಡವನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಶಿರಡಿಯಿಂದ 100 ಮೈಲು ದೂರದಲ್ಲಿದ್ದ ಖಾನಾದೇಶ ಜಿಲ್ಲೆಯ ಜಾಮ ನೇರದಲ್ಲಿ ಸುಮಾರು 1904-5 ಆ ಸಮಯದಲ್ಲಿ ನಾನಾ ಸಾಹೇಬ ಚಾಂದೋರ್ಕರ ಮಾಮಲೆದಾರರಾಗಿದ್ದರು. ಅಲ್ಲಿ ಅವರ ಮಗಳಾದ ಮೈನಾ ತಾಯಿ ಪ್ರಸವ ವೇದನೆಯಿಂದ ಪರಿಸ್ಥಿತಿ ಹದಗೆಟ್ಟು 4-5 ದಿನಗಳಿಂದ ನರಳಾಡ್ತಾ ಇದ್ಲು. ನಾನಾ ಅವಳಿಗೆ ಅನೇಕ ಔಷಧಿ ಕೊಡಿಸಿದ್ರು, ಗುಣವಾಗಲಿಲ್ಲ. ಆಗ ಬಾಬಾ ಅವರನ್ನು ಧ್ಯಾನಿಸಿ ಅವರ ಸಹಾಯವನ್ನು ಬೇಡಿದ್ರು. ಆಗ ಶಿರ್ಡಿಯಲ್ಲಿ ಬಾಪುಗಿರ ಬುವ ಅನ್ನೋ ಗೋಸಾವಿಯೊಬ್ಬರು ಖಾನಾದೇಶಕ್ಕೆ ಹೊರಡೋದಕ್ಕೆ ತಯಾರಾಗಿದ್ದರು. ಆಗ ಬಾಬಾ ಅವರನ್ನು ಕರೆದು ದಾರಿಯಲ್ಲಿ ಜಾಮನೇರಿಗೆ ಹೋಗು, ಅಲ್ಲಿ ವಿಶ್ರಮಿಸಿ ಈ ಉದಿಯನ್ನು ಮತ್ತು ಆರತಿಯನ್ನು ನಾನಾ ಸಾಹೇಬರಿಗೆ ಕೊಡು ಅಂತ ಹೇಳಿದರು. ಬಾಪುಗಿರ ಬುವ ಅವರು ತಮ್ಮ ಹತ್ತಿರ ಕೇವಲ 2 ರೂಪಾಯಿಗಳಿದ್ದು ಜಳಗಾವ ತನಕ ಮಾತ್ರನೇ ಪ್ರಯಾಣ ಮಾಡಬಹುದು, ಅಲ್ಲಿಂದ 30 ಮೈಲಿಗಳಿರೋ ಜಾಮನೇರಿಗೆ ಹೋಗೋದಕ್ಕೆ ನನ್ನಿಂದ ಸಾಧ್ಯವಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಬಾಬಾರವರು ಹೆದರಬೇಡ, ಎಲ್ಲವೂ ತಂತಾನೆ ನಡೆಯುತ್ತೆ, ಎಲ್ಲವೂ ಸರಿ ಹೋಗುತ್ತೆ, ನೀನು ಹೊರಡು ಅಂತ ಹೇಳಿದ್ರು. ಹಾಗೆ ಶ್ಯಾಮ ಅವ್ರನ್ನ ಕರೆದು ಬೇಗ ಆರತಿ ಬರೆದುಕೊಡು ಅಂತ ಅಂದರು. ಮಾಧವ ಅಡಕರ ಅವರು ಬರೆದಿರೋ ಪ್ರಸಿದ್ಧ ಆರತಿ ಇದು. ಅದರ ಪ್ರತಿಯನ್ನು ಉದಿಯೊಡನೆ ಅವರು ನಾನಾ ಸಾಹೇಬರಿಗೆ ಕೊಡೋದಕ್ಕೆ ಅಂತ ತಿಳಿಸಿ ಕಳಿಸ್ಕೊಟ್ರು. ಬಾಬಾ ಅವರ ಮಾತಿನಲ್ಲಿ ಸಂಪೂರ್ಣ ನಂಬಿಕೆ ಇಟ್ಟ ಬಾಪುಗಿರ ಅವರು ಜಳಗಾವಕ್ಕೆ ರಾತ್ರಿ 2 ಗಂಟೆ ಸಮಯಕ್ಕೆ ಬಂದು ತಲುಪಿದ್ರು. ಆಗ ಅವರ ಹತ್ತಿರ 2 ಆಣೆಗಳು ಮಾತ್ರನೇ ಉಳ್ಕೊಂಡಿತ್ತು. ಅಷ್ಟು ಹೊತ್ತಿಗೆ ಸರಿಯಾಗಿ ಬಾಪುಗಿರ ಬುವ ಅನ್ನೋರು ಯಾರು ಅಂತ ಕೇಳಿಕೊಂಡು ಒಬ್ಬ ಸಿಪಾಯಿ ಬಂದ. ಆಗ ಬಾಪುಗಿರ ಅವರು ಅವನ ಕಡೆ ಹೋಗಿ ನಾನೇ ಬಾಪುಗಿರ ಅಂತ ಹೇಳಿದ್ರು. ಆಗ ಅವನು ನಾನಾ ಸಾಹೇಬರು ನನ್ನನ್ನು ಕಳಿಸಿದ್ದಾರೆ, ಗೋಸಾವಿಯನ್ನು ಕರ್ಕೊಂಡು ಬಾ ಅಂತ ಹೇಳಿ ಕಳಿಸ್ಕೊಟ್ಟಿದ್ದಾರೆ, ತಾವು ಬನ್ನಿ ಅಂತ ಹೇಳಿ ಸುಂದರವಾದ ಕುದುರೆಗಳನ್ನು ಕಟ್ಟಿದ ಟಾಂಗಾದಲ್ಲಿ ಅವ್ರನ್ನ ಕೂಡಿಸ್ಕೊಂಡು ಕರ್ಕೊಂಡು ಹೊರಟ. ಟಾಂಗ ಜೋರಾಗಿ ಸಾಕ್ತು. ಬೆಳಗು ಮುಂಜಾನೆ ಅವರು ಒಂದು ಹಳ್ಳದ ಹತ್ತಿರ ಬಂದರು. ಸಿಪಾಯಿ ಕುದುರೆಗಳಿಗೆ ನೀರು ಕುಡಿಸೋದಕ್ಕೆ ಅಂತ ಅವುಗಳನ್ನ ಕರ್ಕೊಂಡು ಹಳ್ಳದ ಹತ್ರ ಹೋದ. ನಂತರ ಅವನು ತಾನು ತಂದಿದ್ದ ಬುತ್ತಿಯನ್ನು ಬಿಚ್ಚಿ ಬಾಪುಗಿರ ಅವ್ರಿಗೆ ಊಟ ಮಾಡೋದಕ್ಕೆ ಹೇಳ್ದ. ಆದರೆ ಬಾಪುಗಿರ ಅವರು ಅವನ ಗಡ್ಡ ಮೀಸೆ ಉಡುಪುಗಳನ್ನು ನೋಡಿ ಇವನ ಹತ್ರ ಊಟ ಮಾಡ್ಬೋದೋ ಬೇಡವೋ ಅಂತ ಅನುಮಾನಿಸಿ ಸುಮ್ಮನೆ ಆದರು. ಆದರೆ ಆ ಸಿಪಾಯಿ ಇಲ್ಲ ನೀವು ಊಟ ಮಾಡಿ ಅಂತ ಹೇಳಿ ಅವ್ರಿಗೆ ನಾನಾ ಸಾಹೇಬ್ರೆ ಆಹಾರವನ್ನು ಕಳಿಸ್ಕೊಟ್ಟಿದ್ದಾರೆ ಅಂತ ಸಹ ತಿಳಿಸಿ ಊಟನ ಕೊಟ್ಟ. ನಂತರ ಇಬ್ಬರು ಆ ಊಟವನ್ನು ಮಾಡಿ ಮತ್ತೆ ಅಲ್ಲಿಂದ ಮುಂದೆ ಹೊರಟರು. ಸೂರ್ಯೋದಯ ಸಮಯಕ್ಕೆ ಜಾಮನೇರ ಮುಟ್ಟಿದ್ರು. ಆಗ ಬಾಪುಗಿರ ಅವರು ಮೂತ್ರ ವಿಸರ್ಜನೆಗೆ ಅಂತ ಅಲ್ಲಿಂದ ಇಳಿದು ಹೋದರು. ಅವರು ಪುನಃ ತಿರುಗಿ ನೋಡೋ ಅಷ್ಟರಲ್ಲಿ ಆ ಟಾಂಗ ಸಹ ಇರಲಿಲ್ಲ, ಸಿಪಾಯಿ ಸಹ ಇರಲಿಲ್ಲ. ನಂತರ ಅವರು ಅಲ್ಲೇ ಅಕ್ಕಪಕ್ಕ ವಿಚಾರಿಸಿ ನಾನಾ ಅವರ ಮನೆಯನ್ನು ಹುಡ್ಕೊಂಡು ಹೋಗಿ ಶಿರ್ಡಿಯ ಬಾಪುಗಿರ ನಾನು ಅಂತ ಹೇಳಿ ಬಾಬಾರವರು ಉದಿ ಮತ್ತು ಆರತಿ ಹಾಡನ್ನು ಕೊಟ್ಟು ಕಳಿಸಿದ್ದಾರೆ ಅಂತ ತಿಳಿಸಿ ಅದನ್ನು ನಾನಾ ಸಾಹೇಬ್ರ ಕೈಗಿತ್ತರು. ಆಗ ಶ್ರೀಮತಿ ಮೈನಾ ತಾಯಿಯವ್ರಿಗೆ ನೋವು ತುಂಬಾ ಬಲವಾಗಿತ್ತು.
ಕೂಡಲೇ ಅವರು ಆ ಉದಿಯನ್ನು ನೀರಿನಲ್ಲಿ ಹಾಕಿ ಅವಳಿಗೆ ಅದನ್ನು ಕುಡಿಯೋದಕ್ಕೆ ಕೊಟ್ಟರು. ಆರತಿಯನ್ನು ಹಾಡಿದ್ರು. ಆಗ ಬಾಬಾರವರ ಸಹಾಯದಿಂದ ಸ್ವಲ್ಪ ಹೊತ್ತಿನಲ್ಲೇ ಮೈನಾ ತಾಯಿಗೆ ನಿರ್ವಿಘ್ನವಾಗಿ ಪ್ರಸೂತಿ ಆಯಿತು. ನಂತರ ಗೋಸಾವಿ ನಾನಾ ಸಾಹೇಬ್ರನ್ನ ಕುರಿತು, ನೀವು ಸಿಪಾಯಿ ಮತ್ತು ಟಾಂಗಾ ಕಳಿಸೋದಕ್ಕೆ ನನ್ನ ಅಭಿನಂದನೆಗಳು, ಅದರಿಂದನೇ ನಾನು ಇಲ್ಲಿಗೆ ಇಷ್ಟು ಬೇಗ ಬಂದು ಸೇರೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದರು. ನಾನಾ ಸಾಹೇಬರು ಅಚ್ಚರಿಗೊಂಡ್ರು. ಯಾಕೆ ಅಂದರೆ ಶಿರಡಿಯಿಂದ ಯಾರು ಬರೋದು ಕೂಡ ಅವ್ರಿಗೆ ಗೊತ್ತೇ ಇರಲಿಲ್ಲ. ಅವರು ಯಾವ ಸಿಪಾಯಿನಾಗಲಿ ಟಾಂಗಾನಾಗಲಿ ಕಳಿಸೇ ಇರಲಿಲ್ಲ. ಅದರಿಂದ ಅವರು ಇದು ಬಾಬಾರವರ ಸಹಾಯವೇ, ಬಾಬಾರವರ ಪವಾಡವೇ ಅಂತ ಅರ್ಥಕೊಂಡ್ರು. ಈಗ ಭಕ್ತ ನಾರಾಯಣರಾವ ಅವರ ಬಗ್ಗೆ ನೋಡೋಣ. ಭಕ್ತ ನಾರಾಯಣರಾವ ಅವರಿಗೆ ತಮ್ಮ ಜೀವಿತ ಕಾಲದಲ್ಲಿ 2 ಸಾರಿ ಬಾಬಾ ಅವರ ದರ್ಶನ ಪಡೆಯೋ ಸುಯೋಗ ಲಭಿಸಿತು. 1918ರಲ್ಲಿ ಬಾಬಾ ಅವರ ಸಮಾಧಿಯಾದ ನಂತರ 3 ವರ್ಷದ ಮೇಲೆ ಅವರು ಪುನಃ ಶಿರಡಿಗೆ ಬರೋದಕ್ಕೆ ಪ್ರಯತ್ನ ಪಟ್ಟರು. ಆಗ ಅದು ಸಾಧ್ಯವಾಗಲಿಲ್ಲ. ಬಾಬಾ ಅವರ ಮಹಾಸಮಾಧಿಯಾದ 1 ವರ್ಷದೊಳಗೆ ನಾರಾಯಣ ಅವರು ಅಸ್ವಸ್ಥರಾಗಿ ಹಾಸಿಗೆ ಹಿಡಿದುಬಿಟ್ಟಿದ್ರು. ಅನೇಕ ಔಷಧಿಗಳನ್ನು ತೆಗೆದುಕೊಂಡ್ರೂ ಗುಣವಾಗಲಿಲ್ಲ. ಆಗ ಒಂದು ದಿನ ರಾತ್ರಿ ಬಾಬಾ ಅವರು ಅವರ ಸ್ವಪ್ನದಲ್ಲಿ ಕಾಣಿಸ್ಕೊಂಡು, ಚಿಂತೆಯನ್ನು ಬಿಡು, ನಾಳೆಯಿಂದಲೇ ನಿನಗೆ ಗುಣವಾಗುತ್ತೆ, ಇನ್ನೊಂದು ವಾರದಲ್ಲಿ ನೀನು ಎದ್ದು ಕುಳಿತುಕೊಳ್ಳೋದಕ್ಕೆ ಸಮರ್ಥನಾಗ್ತೀಯಾ ಅಂತ ಹೇಳಿದ್ರು. ಆ ಕನಸು ನನಸಾಯಿತು. ನಾರಾಯಣರಾವ ಅವರು ಬೇಗನೆ ಹುಷಾರಾಗ್ಬಿಟ್ರು. ಬಾಬಾ ಅವರು ದೇಹ ನಿಮಿತ್ತ ಜೀವಂತರಾಗಿದ್ದರೆ ಅಥವಾ ಅದನ್ನು ತ್ಯಜಿಸಿದ್ದರಿಂದ ಕಾಲವಾದರೆ? ಇಲ್ಲ, ಅವರು ನಿತ್ಯರು, ಮೃತ್ಯುಂಜಯರು. ಯಾರಾದರೂ ಅವರನ್ನು ಒಂದು ಸಲ ಮನಸಾರೆ ಪ್ರೀತಿಸಿದ್ರೆ ಅವರ ಬಳಿಗೆ ಧಾವಿಸಿ ಬಾಬಾ ಸಹಾಯವನ್ನು ಮಾಡ್ತಾರೆ. ಈಗ ಅಪ್ಪ ಸಾಹೇಬ ಕುಲಕರ್ಣಿಯವರ ಬಗ್ಗೆ ನೋಡೋಣ. 1917ರಲ್ಲಿ ಅಪ್ಪ ಸಾಹೇಬ ಕುಲಕರ್ಣಿಯವರು ಠಾಣಾ ಜಿಲ್ಲೆಗೆ ವರ್ಗವಾಗಿತ್ತು. ಅಂದಿನಿಂದ ಅವರು ಬಾಳಾ ಸಾಹೇಬ ಬಾಟೆಯವರ ಕೊಟ್ಟ ಬಾಬಾ ಅವರ ಫೋಟೋವನ್ನು ಶ್ರದ್ಧೆ ಮತ್ತು ಭಕ್ತಿಯಿಂದ ಪೂಜೆ ಮಾಡ್ತಾಯಿದ್ರು. ಪ್ರತಿದಿನವೂ ಫೋಟೋಗೆ ಗಂಧ, ಪುಷ್ಪ, ನೈವೇದ್ಯವನ್ನು ಅರ್ಪಿಸ್ತಾಯಿದ್ರು. ಅವರು ಯಾವಾಗಲೂ ಬಾಬಾ ಅವರನ್ನೇ ಎವೆ ಇಕ್ಕದೆ ನೋಡಿ ಧ್ಯಾನಿಸ್ತಾ ಇದ್ರು. ಬಾಬಾ ಅವರ ಫೋಟೋ ಶ್ರದ್ಧೆಯಿಂದ ನೋಡಿದ್ರೆ ಅವರನ್ನು ಪ್ರತ್ಯಕ್ಷ ನೋಡಿದಂತೆಯೇ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ಕೆಳಕಂಡ ಒಂದು ಕತೆ ಅದನ್ನು ಉದಾಹರಿಸುತ್ತೆ. ಇದರಲ್ಲಿ ಬಾಳಾಬುವಾ ಸುತಾರ ಅವರ ಬಗ್ಗೆ ಹೇಳಿದ್ದಾರೆ. ಮುಂಬಯಿಯ ಭಜನಕಾರರಾದ ಬಾಳಾಬುವಾ ಸುತಾರ ಅನ್ನೋರು ಮೊಟ್ಟ ಮೊದಲು 1917ರಲ್ಲಿ ಶಿರಡಿಗೆ ಬಂದರು. ಅವರು ಬಾಬಾ ಅವರಿಗೆ ನಮಸ್ಕರಿಸಿದಾಗ ಬಾಬಾ ಇವನನ್ನು ನಾನು 4 ವರ್ಷಗಳಿಂದ ಬಲ್ಲೆ ಅಂತ ಹೇಳಿದರು. ಶಿರಡಿಗೆ ಅದೇ ಮೊದಲು ಬಾಳಾಬುವಾ ಸುತಾರ ಅವರ ಭೇಟಿಯಾಗಿತ್ತು. ಬಾಳಾಬುವಾ ಅವರಿಗೆ ಆಶ್ಚರ್ಯ ಆಯಿತು. 4 ವರ್ಷಗಳಿಂದ ಹೇಗೆ ಬಾಬಾ ಅವರಿಗೆ ನನ್ನ ಬಗ್ಗೆ ಗೊತ್ತಿರೋಕ್ಕೆ ಸಾಧ್ಯ? ಇದೇ ಮೊದಲು ನಾನು ಬರ್ತಿರೋದಲ್ವಾ ಅಂತ ಅವರು ಯೋಚಿಸತೊಡಗಿದ್ರು. ಅನಂತರ 4 ವರ್ಷಗಳ ಹಿಂದೆ ಸಾಯಿಬಾಬಾ ಅವರ ಫೋಟೋಗೆ ಅವರು ಒಂದು ಬಾರಿ ನಮಸ್ಕರಿಸಿದರು. ಆ ಘಟನೆ ಅವರಿಗೆ ಜ್ಞಾಪಕಕ್ಕೆ ಬಂತು. ಅವರಿಗೆ ಬಾಬಾ ಅವರ ಮಾತುಗಳ ಅರ್ಥ ಆಯಿತು. ಆಗ ಅವರು ಸಂತರು ಎಂಥ ಜ್ಞಾನಿಗಳು, ಸರ್ವಾಂತರ್ಯಾಮಿಗಳು, ಅವರಿಗೆ ತಮ್ಮ ಭಕ್ತರ ಮೇಲೆ ಎಷ್ಟು ಪ್ರೀತಿ ಇದೆ. ನಾನು ಬಾಬಾ ಅವರ ಫೋಟೋಗೆ ನಮಸ್ಕರಿಸಿದ್ದೆ. ಶ್ರದ್ಧೆ ಭಕ್ತಿಗಳಿಂದ ಫೋಟೋ ನೋಡಿದ್ರೆ ಅವರನ್ನೇ ಸ್ವತಃ ನೋಡಿದಂತೆ ಅಂತ ಅವರು ಮನಸ್ಸಿನಲ್ಲಿ ಅಂದ್ಕೊಂಡ್ರು. ಈಗ ಅವ್ರಿಗೆ ಅದ್ರ ಬಗ್ಗೆ ಅರ್ಥ ಆಯಿತು. ಅಪ್ಪ ಸಾಹೇಬ ಕುಲಕರ್ಣಿ ಅವರ ಕಥೆಯನ್ನು ಮುಂದುವರಿಸೋದಾದರೆ, ಅವರು ಠಾಣಾದಲ್ಲಿ ಇದ್ದಾಗ ಭೀವಂಡಿಗೆ ಆಗಾಗ ಹೋಗಬೇಕಾಗಿತ್ತು. ಹೋದರೆ 1 ವಾರದ ತನಕ ಅವರು ಹಿಂತಿರ್ಗಕ್ಕಾಗ್ತಾ ಇರಲಿಲ್ಲ. ಅಲ್ಲಿ ಅವರಿಗೆ ಕೆಲಸ ಇತ್ತು. ಈ ರೀತಿ ಠಾಣಾದಿಂದ ಅವರು ಊರಿಗೆ ಹೋದಾಗ ಒಂದು ಆಶ್ಚರ್ಯಕರವಾದ ಘಟನೆ ನಡೀತು. ಮಧ್ಯಾಹ್ನದ ಸಮಯ ಫಕೀರ ಒಬ್ಬರು ಅಪ್ಪ ಸಾಹೇಬ್ರ ಮನೆಗೆ ಬಂದಿದ್ದರು. ಅವರ ರೂಪರೇಖೆಗಳು ಬಾಬಾ ಅವರ ಫೋಟೋವನ್ನೇ ಹೋಲ್ತಾ ಇತ್ತು. ಆಗ ಕುಲಕರ್ಣಿಯವರ ಮಕ್ಕಳು, ನೀವು ಶಿರಡಿಯ ಸಾಯಿಬಾಬಾ ಅವರೇ ಅಂತ ವಿಚಾರಿಸಿದ್ರು. ಅದಕ್ಕೆ ಫಕೀರ, ಅಲ್ಲ, ನಾನು ಬಾಬಾ ಅವರ ಶಿಷ್ಯ. ಬಾಬಾ ಅವರು ನಿಮ್ಮ ಯೋಗಕ್ಷೇಮವನ್ನು ವಿಚಾರಿಸ್ಕೊಂಡು ಬಾ ಅಂತ ಹೇಳಿ ಕಳಿಸಿದ್ದಾರೆ ಅಂತ ಹೇಳಿ ಅವರಿಂದ ದಕ್ಷಿಣೆಯನ್ನು ಕೇಳಿದ್ರು. ಆಗ ಶ್ರೀಮತಿ ಕುಲಕರ್ಣಿಯವರು ಅವರಿಗೆ 1 ರೂಪಾಯಿಯನ್ನು ಕೊಟ್ಟರು. ಆಗ ಫಕೀರ ಅವರಿಗೆ ಒಂದು ಊದಿ ಪಟ್ಟಣವನ್ನು ಕೊಟ್ಟು, ಪ್ರತಿದಿನವೂ ಬಾಬಾ ಅವರ ಫೋಟೋದ ಮುಂದಿಟ್ಟು ಇದನ್ನು ಪೂಜೆ ಮಾಡಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದರು. ಅಪ್ಪ ಸಾಹೇಬರ ಕುದುರೆಗೆ ಬಹಳ ಕಾಯಿಲೆ ಆಗಿದ್ದರಿಂದ
ಅವರು ಭೀವಂಡಿಯಿಂದ ಕೆಲಸಕ್ಕಾಗಿ ಮುಂದೆ ಪ್ರಯಾಣ ಮಾಡೋಕ್ಕಾಗ್ದಿರ ಮನೆಗೆ ಹಿಂತಿರುಗಿ ಬಂದುಬಿಟ್ರು. ಮನೆಗೆ ಹಿಂತಿರುಗಿ ಬಂದ ನಂತರ ಪತ್ನಿ ಮತ್ತು ಮಕ್ಕಳಿಂದ ಫಕೀರ ಬಂದಿದ್ದ ವಿಷಯ ಎಲ್ಲ ತಿಳಿತು. ಅವರ ಹೆಂಡತಿ ಫಕೀರನಿಗೆ 1 ರೂಪಾಯಿ ದಕ್ಷಿಣೆ ಕೊಟ್ಟಿದ್ದನ್ನು ಕೂಡ ತಿಳಿಸ್ಕೊಟ್ರು. ಆಗ ಅಪ್ಪ ಸಾಹೇಬ ಅವರು, ನಾನಿದ್ದಿದ್ರೆ ಅವ್ರಿಗೆ 10 ರೂಪಾಯಿಗಳಿಂತ ಕಡಿಮೆ ದಕ್ಷಿಣೆ ಕೊಡ್ತಾನೆ ಇರಲಿಲ್ಲ ಅಂತ ಹೇಳಿದ್ರು. ಕೂಡಲೇ ಅವರು ಆಹಾರವನ್ನು ಕೂಡ ತೆಗೆದುಕೊಳ್ಳದೆ ಆ ಫಕೀರ ಎಲ್ಲಿ ಅಂತ ಹುಡ್ಕೊಂಡು ಹೊರಟರು. ಆ ಫಕೀರ ಸಿಗಲಿಲ್ಲ. ಬರೀ ಹೊಟ್ಟೆನಲ್ಲಿ ಪರಮಾತ್ಮನ ಅನ್ವೇಷಣೆ ಮಾಡಬಾರ್ದು ಅಂತ ಬಾಬಾ ಅವರು ಹೇಳಿದ್ದನ್ನು ಅವರು ಸ್ಮರಿಸ್ಕೊಂಡ್ರು. ಆದ್ದರಿಂದ ಊಟವಾದ ನಂತರ ಅವರು ಮುಂದಿನ ಏನು ಫಕೀರನ ಹುಡುಕಬಹುದು ಅಂತ ತಿಳ್ಕೊಂಡು ಮನೆಗೆ ಹಿಂತಿರುಗಿ ಬಂದರು. ಊಟ ಮಾಡಿಕೊಂಡು ಅವರ ಸ್ನೇಹಿತ ಚಿತ್ರಯವರ ಜೊತೆ ಅವರು ವಿಹಾರಕ್ಕೋಸ್ಕರ ಅಲ್ಲಿಂದ ಹೊರಟರು. ಆಗ ಫಕೀರ ಒಬ್ಬರು ಇವ್ರ ಹತ್ರ ಬಂದು ನಿಂತರು. ಅವರು ಬಾಬಾ ಅವರನ್ನೇ ಹೋಲ್ತಾ ಇದ್ದರು. ತಕ್ಷಣ ಫಕೀರ ಬಂದು ಇವ್ರ ಹತ್ರ ದಕ್ಷಿಣೆಗಾಗಿ ಕೈ ಚಾಚ್ದ. ಕುಲಕರ್ಣಿಯವರು 1 ರೂಪಾಯಿ ಕೊಟ್ಟರು. ಆದರೆ ಆ ಫಕೀರ ಮತ್ತೆ ಕೇಳ್ದ. 2 ರೂಪಾಯಿ ಕೊಟ್ಟರು. ಆದರೆ ಆ ಫಕೀರ ಸುಮ್ಮನಿರಲಿಲ್ಲ. ಅವನಿಗೆ ಇನ್ನೂ ಬೇಕಾಗಿದ್ದಿತ್ತು. ಅವನು ಮತ್ತೆ ಮತ್ತೆ ಕೈ ಚಾಚ್ತಾನೇ ಇದ್ದ. ಆಗ ಅವರ ಸ್ನೇಹಿತ ಚಿತ್ರಯವರಿಂದ 3 ರೂಪಾಯಿ ಸಾಲವನ್ನು ಪಡೆದು ಅವರು ಕೊಟ್ಟರು. ಹೀಗೆ ಒಟ್ಟು 9 ರೂಪಾಯಿಗಳನ್ನು ಆ ಫಕೀರನಿಗೆ ಕೊಟ್ಟರು. ಆದರೂ ಆ ಫಕೀರನಿಗೆ ತೃಪ್ತಿಯಾದಂತೆ ತೋರಲೇ ಇಲ್ಲ. ಆಗ ಕುಲಕರ್ಣಿಯವರು ಮತ್ತೆ ಮನೆ ಹತ್ತಿರ ಬಂದು 10 ರೂಪಾಯಿಯ ನೋಟನ್ನು ತೆಗೆದುಕೊಂಡು ಆ ಫಕೀರನಿಗೆ ಕೊಟ್ಟರು. ಆ ಫಕೀರ 10 ರೂಪಾಯಿ ನೋಟನ್ನು ಪಡೆದು ಇವರು ಕೊಟ್ಟ 9 ರೂಪಾಯಿಗಳನ್ನು ಮರಳಿ ಕೊಟ್ಟು ಅಲ್ಲಿಂದ ಹೊರಟು ಹೋದ. ಅಪ್ಪ ಕುಲಕರ್ಣಿಯವರು ಫಕೀರನಿಗೆ ನಾನಿದ್ದಿದ್ರೆ 10 ರೂಪಾಯಿಗಳಿಗಿಂತ ಕಡಿಮೆ ಕೊಡ್ತಿರ್ಲಿಲ್ಲ ಅಂತ ಅವರ ಪತ್ನಿಯ ಮುಂದೆ ಹೇಳಿದ್ರಲ್ವಾ. ಆದ್ದರಿಂದನೇ ಆ ಫಕೀರ ಕುಲಕರ್ಣಿಯವರಿಗೆ ಮತ್ತೆ ಸಿಕ್ಕಿ 10 ರೂಪಾಯಿಗಳನ್ನೇ ಪಡೆದುಕೊಂಡು ಅಲ್ಲಿಂದ ಹೊರಟ. ಹಾಗೆ ಇಲ್ಲಿ 9 ರೂಪಾಯಿಗಳನ್ನು ಆತ ಹಿಂತಿರುಗಿಸಿ ಕೊಟ್ಟಿದ್ದ. ಈ 9 ಅಂಕಿ ಅರ್ಥಗರ್ಭಿತವಾಗಿದೆ. ಇದು ನವರಸಗಳ ಭಕ್ತಿಗಳ ಪ್ರತೀಕವಾಗಿದೆ. ಬಾಬಾ ಅವರು ತಮ್ಮ ಕೊನೆಗಾಲದಲ್ಲಿ ಲಕ್ಷ್ಮೀಬಾಯಿ ಸಿಂಧೆಯವರಿಗೆ ಕೂಡ 9 ರೂಪಾಯಿಗಳನ್ನು ಕೊಟ್ಟಿದ್ದನ್ನು ಈ ಸಂದರ್ಭದಲ್ಲಿ ಗಮನಿಸಬಹುದು. ಅಪ್ಪ ಸಾಹೇಬರು ಉದಿಯ ಪೊಟ್ಟಣವನ್ನು ಬಿಚ್ಚಿ ನೋಡಿದ್ರು. ಅದರಲ್ಲಿ ಹೂವು ಮತ್ತು ಅಕ್ಷತೆಗಳಿತ್ತು. ಕೆಲವು ಕಾಲದ ನಂತರ ಅವರು ಶಿರಡಿಗೆ ಹೋದಾಗ ಬಾಬಾ ಅವರ ಒಂದು ಕೂದಲೆಳೆಯನ್ನು ತೆಗೆದುಕೊಂಡು ಬಂದು ಅವೆಲ್ಲವನ್ನು ಒಂದು ತಾಯಿತದಲ್ಲಿ ಹಾಕಿ ತೋಳಿಗೆ ಕಟ್ಕೊಂಡ್ರು. ಆಗ ಅವರಿಗೆ ಉದಿಯ ಶಕ್ತಿಯ ಅರಿವಾಯಿತು. ಅವರು ಬಹಳನೇ ಸಮರ್ಥರಿದ್ದರು. ಅವರಿಗೆ ಮೊದಲು 40 ರೂಪಾಯಿಯ ಸಂಬಳ ದೊರಕ್ತಿತ್ತು. ಬಾಬಾ ಅವರ ಫೋಟೋ ಮತ್ತು ಉದಿ ದೊರಕಿದ ನಂತರ ಅದು 40 ರೂಪಾಯಿಗಳಿಗಿಂತ ಎಷ್ಟೋ ಪಟ್ಟು ಹೆಚ್ಚಾಗಿ ಹೋಯಿತು. ಪ್ರಾಪಂಚಿಕ ಸುಖದ ಜೊತೆಯಲ್ಲಿ ಅವರ ಆಧ್ಯಾತ್ಮಿಕ ಬೆಳವಣಿಗೆ ಸಹ ಆಯಿತು. ಆದ್ದರಿಂದ ಬಾಬಾ ಅವರ ಉದಿಯನ್ನು ದೊರಕಿಸಿ ನಾವು ನಿತ್ಯವೂ ಸ್ನಾನವಾದ ನಂತರ ಅದನ್ನು ಹಣೆಗೆ ಹಚ್ಕೊಂಡು ಸ್ವಲ್ಪ ಉದಿಯನ್ನು ನೀರಿನಲ್ಲಿ ಬೆರೆಸಿ ಪವಿತ್ರ ತೀರ್ಥ ಅಂತ ಸೇವಿಸಿದ್ರೆ ನಮಗೂ ಕೂಡ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ. ಈಗ ಹರಿಬಾವು ಕರ್ಣಿಕಾ ಅನ್ನೋ ಭಕ್ತರ ಅನುಭವವನ್ನು ನೋಡೋಣ. ಠಾಣಾ ಜಿಲ್ಲೆಯ ಶ್ರೀ ಹರಿಬಾವು ಕರ್ಣಿಕಾ ಅವರು 1917 ಗುರು ಪೌರ್ಣಿಮೆಯ ದಿನ ಶಿರಡಿಗೆ ಬಂದು ಬಾಬಾ ಅವರನ್ನು ಪೂಜಿಸ್ತಾ ಇದ್ದರು. ಅವರು ಬಾಬಾ ಅವರಿಗೆ ಬಟ್ಟೆ ಮತ್ತು ದಕ್ಷಿಣೆಗಳನ್ನು ಅರ್ಪಿಸಿ ಅವರ ಆಶೀರ್ವಾದ ಪಡೆದು ಮಸೀದಿಯಿಂದ ಕೆಳಗೆ ಇಳಿತಾ ಇದ್ದರು. ಆದರೆ ಬಾಬಾ ಅವರಿಗೆ ಮತ್ತೊಂದು ರೂಪಾಯಿ ದಕ್ಷಿಣೆಯನ್ನು ಅರ್ಪಿಸಬೇಕು ಅಂತ ಅವ್ರಿಗೆ ಅನ್ನಿಸ್ತು. ಆ ನಂತರ ಅವರು ಹಿಂತಿರುಗಿ ಹೋಗಿ ಬಾಬಾ ಅವ್ರಿಗೆ ಅದನ್ನು ಕೊಡೋಣ ಅಂತ ಹೊರಟಾಗ ಹಿಂದೆನೇ ಇದ್ದ ಶ್ಯಾಮ ಅವರು ಒಂದು ಸಾರಿ ಬಾಬಾ ಅವರಿಂದ ಆಶೀರ್ವಾದ ಪಡೆದ ನಂತರ ಮತ್ತೆ ಹಿಂತಿರುಗಿ ಬರಬಾರ್ದು ಅಂತ ಅವ್ರಿಗೆ ಹೇಳಿದ್ರು. ಆಗ ಹರಿಬಾವು ಕರ್ಣಿಕಾ ಅವರು ಆ 1 ರೂಪಾಯಿನ ಹಾಗೆ ಹಿಡ್ಕೊಂಡು ತಮ್ಮ ಊರಿನ ಕಡೆ ಹೊರಟರು. ನಾಸಿಕದಲ್ಲಿ ಕಾಳಾರಾಮನ ದರ್ಶನಕ್ಕೆ ಅಂತ ಅವರು ಆ ದೇವಾಲಯಕ್ಕೆ ಹೋದರು. ಅಲ್ಲಿ ದೇವಸ್ಥಾನದ ಬಾಗಿಲ ಬಳಿ ಕುಳಿತು ಭಜನೆ ಮಾಡುತ್ತಿದ್ದ ಸಂತ ಶ್ರೀ ನರಸಿಂಗ ಮಹಾರಾಜರು ಅವರ ಭಜನೆಯನ್ನು ನಿಲ್ಲಿಸಿ ಅಲ್ಲಿದ್ದ ಭಕ್ತರನ್ನೆಲ್ಲ ಬಿಟ್ಟು ಈ ಹರಿಬಾವು ಕರ್ಣಿಕಾ ಅವರ ಹತ್ತಿರ ಓಡಿ ಬಂದು ಅವರ ಕೈಯನ್ನು ಹಿಡ್ಕೊಂಡು ನನ್ನ 1 ರೂಪಾಯಿ ಕೊಡು ಅಂತ ಕೇಳಿದ್ರು. ಆಗ ಕರ್ಣಿಕಾ ಅವರು ಬಹಳನೇ ಆಶ್ಚರ್ಯಗೊಂಡು ಅವರು ಬಾಬಾ ಅವರಿಗೆ ಕೊಡಬಯಸಿದ್ದ 1 ರೂಪಾಯಿಯನ್ನು ಬಾಬಾ ಅವರೇ ತೆಗೆದುಕೊಳ್ತಿದ್ದಾರೆ ಅಂತ ಆನಂದದಿಂದ ಇವರಿಗೆ ಕೊಟ್ಟರು. ಈ ಕಥೆಯಿಂದ ಸಂತರೆಲ್ಲರೂ ಒಂದೇ ಅನ್ನೋದು ಗೊತ್ತಾಗುತ್ತೆ.
ಹಾಗೆ ಬಾಬಾರವರು ಸರ್ವಾಂತರ್ಯಾಮಿಗಳು ಅನ್ನೋದು ಕೂಡ ತಿಳಿಯುತ್ತೆ. ಸಂತರೆಲ್ಲರೂ ಒಂದೇ ಧ್ಯೇಯದಿಂದ ಜೀವಿಸಿರ್ತಾರೆ ಅನ್ನೋದು ಸಹ ತಿಳಿದು ಬರುತ್ತೆ. ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯವಾಯಿತು. ಮುಂದಿನ ಅಧ್ಯಾಯದೊಂದಿಗೆ ಮತ್ತೆ ಭೇಟಿ ಮಾಡೋಣ. ಶ್ರೀ ಸಾಯಿ ಪ್ರಣಾಮ. ಧನ್ಯವಾದಗಳು.